ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪಾರು. ನಾ ಹೇಳಿದಿಲ್ಲ ನಿಮ್ಗೆ ಫಸ್ಟ್ ಬ್ಲಾಗ್ ಮಾಡ್ತಿದ್ದೀನಿ ಅಂತ. ಇವತ್ತು ಫಸ್ಟ್ ಬ್ಲಾಗ್ ಮಾಡ್ತಿದ್ದೀನಿ. ಮಾರ್ನಿಂಗ್ ಜಸ್ಟ್ 7 o'clock ಆಗ್ತಿದೆ. ಫುಲ್ ಎಕ್ಸೈಟೆಡ್ ಹೇಗಿರುತ್ತೆ ಹೇಗಿಲ್ಲ ಅಂತಂತ. ಮಾರ್ನಿಂಗ್ ಎದ್ದ ತಕ್ಷಣ ಮಾರ್ನಿಂಗ್ ಎದ್ದ ನಮ್ಮವ್ವ ಟೀ ಮಾಡ್ಕೋಬೇಕು ಅಂದ್ಕೊಂಡು ಟೀ ಮಾಡ್ಲತ್ತಿದ್ದೆ. ಮಾರ್ನಿಂಗ್ ಎದ್ದರೆ ಟೀ ಮಾಡ್ಕೊಳ್ಳೋದು ಆರಾಮಾಗಿರೋದು ಅಂತ ಹಾಗೆ ಮತ್ತೆ ಇದೇ ಯೋಚನೆ ಮಾಡ್ಕೋತ ಕಿಟಕಿ ತಕ್ಕಂತ ಬಂತು. ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ. ಇದು ನಮ್ಮ ಮನೆಯ ಜನರು ಅಂತ ನಾವು ಕರಿಬಹುದು. ಆಗ ನಮ್ಮ ಚೆನ್ನಾಗಿ ಹೋಗಿದ್ದೆ. ಫಸ್ಟ್ ಅಂತ ಹೋಗಿ ಹಾಕಿದ್ರು ಬೌಲ್ನಲ್ಲಿ ಹಾಕಿ ಬೌಲ್ ಬಾಯ್ಲ್ ಮಾಡ. ಮಾರ್ನಿಂಗ್ ಎಲ್ಲ ಟೀ ಎಲ್ಲ ಆಯಿತು. ಮಮ್ಮಿ ಕೇಳೋಣ ಏನು ಮಾಡ್ತಾಳೆ ನಾಷ್ಟ. ಮಮ್ಮಿ ನಾಷ್ಟಕ್ಕೆ ಏನು ಮಾಡ್ತಿ? ಮಮ್ಮಿ ನಾಷ್ಟಕ್ಕೆ ಏನು ಮಾಡ್ತಿ? ತುಂಬ ಥ್ಯಾಂಕ್ಸ್. ನಾ ಹೇಳಿದ್ದೇನು ಮಾಡ್ತಿ? ಅವ್ರು ನನ್ನ ಕೇಳ್ತ ನಾ ಏನು ಹೇಳ್ಬೇಕು? ಹೇಗನ್ಸುತ್ತೆ ನನಗೂ ಗೊತ್ತಾಗಲ್ಲ. ಬಟ್ ಫಸ್ಟ್ ಬ್ಲಾಗ್ ಹೇಗಿರುತ್ತೆ ಅಂತ ನನಗೆ ಕಾವಿ ಅನ್ಸುತ್ತೆ. ಒಂಥರ ಮಾಡತ್ತೀನಿ ಅಂದ್ರೆ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬೋಡಿ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಲ್ಲ. ಫಸ್ಟ್ ಬ್ಲಾಗ್ ಹೇಗಿರುತ್ತೆ ಅಂತ ಚೆಕ್ ಮಾಡು. Why? I don't understand. ಮಾರ್ನಿಂಗ್ ಜಾಲಿ ತಂಪಾಗಿ ಗಾಳಿ ಬೀಸ್ತು. ಹಾಗೆ ಎನ್ವೈರನ್ಮೆಂಟಲ್ ಬಿ ಚಲೋ ಇತ್ತು. ಟೀ ಎಲ್ಲ ಆಗ್ಬಿಟ್ಟಿದ್ದು ಕೂಡ ಕುಡಿ ಬಿಟ್ಟಾಗ ಇಷ್ಟ ಅಂದ್ರೆ ಸಾಕು. ಇವೆಲ್ಲ ನಾವು ಎಲ್ಲಿದ್ದಲ್ಲ ಅಲ್ಲಿ ತೂಲ್ ಬರ್ತಾವೆ. ಮಜಾ ನಹೀ ಆ ರಹಾ ಹೈ. ಹಾಯನ್ ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ಏನು ಮಾಡೋಣ ಅಂತ ನೋಡಕ್ಕೆ ಹೋಗಿದ್ದ.
ಅಲ್ಲಿ ಏನು ಸಿಕ್ಕಿರಲ್ಲ. ಮಮ್ಮಿ ಏನೋ ಚುರುಮುರಿ ಇಟ್ಟಿದ್ರು, ಅದೇ ತಿಂದು ಹೊಟ್ಟೆ ತುಂಬಿಸ್ಕೋಬೇಕಂತ ಯೋಚನೆ ಮಾಡಿದ್ದೆ. ಆಮೇಲೆ ಬೇಜಾರು ಅನಿಸ್ತು, ಏನೋ ಯೋಚನೆ ಮಾಡಿ ತಂತು. ಯಾಕೋ ಸ್ಟಾರ್ಟ್ ಮಾಡಿದ್ದೆ. ಅವಾಗ ನಮ್ಮ ಫ್ರೆಂಡು ಮಮ್ಮಿ ಬ್ಯಾಳೆ ಇಟ್ಟರು. ಅವಾಗ ಬ್ಯಾಳೆ ಕುದಿಲತ್ತಿತ್ತು. ಆಮೇಲೆ ರೈಸ್ನ ಕುಕ್ ಮಾಡಕ್ಕಿಟ್ರು. ನಾನೇನು ಮಗಳು ಏನಿಲ್ಲ ಒಮ್ಮೆ ಕ್ಯಾಮ್ರಾ ಚಾಲದ ಈಗ ನನ್ನ ಮಗಳ ಅಲ್ಲ ಚಹಾ ಅಂದಿರ್ತೀನಿ ಅಂತ ಹೇಳ್ದಾನ ಹೋಗಿ ಹೋಗು ಸುಮ್ಮನೆ ತೊಗೊಂಡಿದ್ದು ನಿನ್ನ ಮನ್ಯಾಗ ನೀನು ಕೊಡ್ಬೇಕು ಅವ್ರು ಬೇಡ ಮಗ ನೀನು ವಾಪಸ್ ನೋಡತ್ತಿರಲ್ಲ ಎಲ್ಲರೂ ನನಗಿದ್ರ ಒಂಥರ ಸಂತೋಷ. ಬಂದು ನೋಡ್ಕೊತಾನೆ. ಸೊ ರೈಸ್ ನಳೆಲ್ಲ ಕುಕ್ ಮಾಡಕ್ಕಿಟ್ಟಿದ್ರು. ಅಣ್ಣ ಆಗ್ಲತ್ತಿತ್ತು. ಅವಾಗ ತಮಾಷೆ ಮಾಡ್ಕೊತಿದ್ದೆ. ಸಿಕ್ಕಾಪಟ್ಟೆ ಹಸು ಆಗ್ಲತ್ತಿತ್ತು. ಮದಾಮ್ ಯೋಚನೆ ಬಂತು, ಏನಾರು ಐಟಿ ಮಾಡ್ಬೇಕಂತ. ಕಾಮಿಡಿ ಈ ಕುರಿಗಳು ತಗೊಂಡಿದ್ದ ನಮ್ಮಣ್ಣ ಸಿಕ್ಕಾಪಟ್ಟೆ. ಸೊ ಇವತ್ತಿನ ವೆದರ್ ನೋಡಿ ಸಿಕ್ಕಾಪಟ್ಟೆ ಇದೀವಿ. ಖುಷಿ ಆಯಿತು ನನಗೆ ಇವತ್ತಿಂಥ ವೆದರ್ ನೋಡಿ. ಬಟ್ ಆದರೆ ಇದು ಶಕೆ, ಸಿಕ್ಕಾಪಟ್ಟೆ ಬಿಸಿಲು ಜಗ್ಗಿ ಜಾಸ್ತಿ ಇದೆ ಆದಂಗೆ ಆಗ್ಯಾವ. ಎಲ್ಲಿ ಹೋದಲ್ಲಿ ಬರೀ ಓಹೋ ಯಾಕೋ ಬಂದು ಅಮ್ಮ ಅನ್ನ ಬೇಳೆ ಮಾಡಿಬಿಟ್ಟು ಇಟ್ಟಿದ್ರು. ನನಗಂತೂ ಫುಲ್ ಎಕ್ಸೈಟೆಡ್ ಇದ್ದಿದ್ದ. ಚೀಸ್ ಪ್ಲೀಸ್ ಅನ್ನತ್ತಿದ. ಸೊ ನಡ್ರಿ ಟೇಸ್ಟ್ ಮಾಡಿ ನೋಡೋಣ. ಇದ್ರಾಗ ಏನಂದ ಗೊತ್ತಾ ನೀ ಡೈಲಾಗ್ಗಳು? ಯಾಕ ಏನಂದನ? ಯಾಕೆ ತಗೋರ್ ನಿಂದೇನ ಮುಖ ತೋರ್ಸಲ್ಲ ಅಂಜ ಹೋಗ ತೋರ್ಸಲ್ಲ ಅಂಜ. ಆಹಾ ನಾ ಏನಂತ ಚಲೋದ ಆಸರೆ ಸಿಕ್ಕಂಗ ನಾ ಎಲ್ಲ ನನ್ನ ಜೀವನದಾಗ ನಗುವಂಗೆ ಬರ್ತಿತ್ತು ಅಂತೇಳಿ ಮತ್ತೆ ಅದ ನೋಡು ಸಾಟ್ನೆ ಹೇಗಿರ್ಕೊಂಡು ಕೋಳಿ ಎಲ್ಲ ನಾ ದೊಡ್ಡ ಮಗಳಾರೆ ಏನೋ ಆಗಿಲ್ಲ, ಸಣ್ಣ ಮಗಳಾರೆ ಅದು ಹಾಗೆ ಕುಂತ್ಕೊಳ್ಳಾಕ ಏನ್ ಭಾರಿ ಮಾಡ್ತಾ ಅಡ್ಗೆ? ಚಲೋ ಮಾಡಿಲ್ಲ, ಭಾರಿ ಮಾಡ್ತಾ ಅಡ್ಗೆ. ಈಟ್ ಅಡ್ಗೆ ಚಲೋ ಮಾಡ್ತಾಳ ನಮ್ಮಮ್ಮ. ನನಗಿದ್ರ ಒಂಥರ ಸಂತೋಷ. ನೀವು ಸರಪ್ ಹಾಕಿ ಮಾಡ್ತೀರಿ ಅನ್ನದಾಗ ಅಂದ್ರೆ ನಾ ಖರಾಬ್ ಮಾಡ್ತೀನಿ ಅಂದಂಗೆ ಹೇಳ್ತೀನಿ. ಬೇಜಾತಿ ಮಾಡ್ತೀನಿ ನನ್ನಿಂದ. ಮತ್ತೊಂದು ಏ मजा नहीं आ रहा है. ಒಂದು ನೆನ್ಪಿಟ್ಕೊಂಡು ಮಾತಿನಾಗ ನಾವು ಎಷ್ಟು ಅಡುಗೆ ಮಾಡಲಿ ನಮ್ಮ ತಾಯಿಗಿಂತ ಬಗ್ಗೆ ಟೇಸ್ಟ್ ಜಗತ್ತಿನಾಗ ಎಲ್ಲೂ ಸಿಗೋದು. ಅವ್ರು ಅಡುಗೆ ಮಾಡೋ ಟೇಸ್ಟ್ ಬೇರೆನೇ ಇರ್ತದೆ. ಒಂಥರ ಡಿಫ್ರೆಂಟ್ ಸ್ವರ್ಗ ಊಟ ಅಂತಿತ್ತು ಆ ಥರ. ಸೊ ಎಲ್ಲರಿಗೂ ನನ್ನ ಚಿಕ್ಕ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್.
ಬಾಯ್. ಖತಮ್.